ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ನಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಮೀನಾ ಶ್ರುತಿ ಮನೆಗೆ ಬಂದಿರ್ತಾಳೆ. ಬನ್ನಿ ಮೀನಾ ಮರಿ ಅಂತ ಶ್ರುತಿ ಹೇಳುವಾಗ, ಏನಿದು ದಿಢೀರ್ ಅಂತ ಬಂದಿದ್ಯಾ ಅಂತ ಶೀಲಾ ಕೇಳ್ತಾರೆ. ಶ್ರುತಿ ಅವ್ರ ಅತ್ತೆ ಮಾವ ನೋಡ್ಕೊಂಡ್ ಬರಕ್ ಹೇಳಿದ್ರ, ಇಲ್ಲ ಅಂದ್ರೆ ಇಲ್ಲೇ ಇಟ್ಕೊಳಕ್ ಹೇಳಿದ್ರ ಅಂತ ವಾಸುದೇವ್ ಕೇಳ್ತಾರೆ. ಆಗ ಆತರ ಎಲ್ಲ ಏನು ಇಲ್ಲ ಅಂಕಲ್, ನಾನೇ ಶ್ರುತಿನ ನೋಡ್ಬೇಕಂತ ಬಂದೆ ಅಂತಾಳೆ ಮೀನಾ. ಅಮ್ಮ, ಇವ್ರು ಯಾವಾಗ ಬೇಕಾದ್ರೂ ನನ್ನನ್ನ ನೋಡಕ್ ಇಲ್ಲಿಗೆ ಬರ್ಬೋದು, ಸುಮ್ನೆ ಕ್ವಶನ್ ಮಾಡ್ಬೇಡಿ, ನೀವು ಬನ್ನಿ ಮೀನಾ ಮರಿ ಕೂತ್ಕೊಳ್ಳಿ ಅಂತಾಳೆ ಶ್ರುತಿ. ನನ್ ಮಗಳನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ಟು ನೀವು ಆ ಮನೆಯಲ್ಲಿ ಎಲ್ರೂ ಸಂತೋಷವಾಗಿದ್ದೀರಲ್ಲ ಅಂತ ವಾಸುದೇವ್ ಕೇಳುವಾಗ, ನಾವ್ಯಾರು ಶ್ರುತಿನ ಮನೆಯಿಂದ ಆಚೆ ಕಳ್ಸಿಲ್ಲ ಅಂಕಲ್, ಯಾವಾಗ ಬೇಕಾದ್ರೂ ಮನೆಗ್ ಬರ್ಬೋದು, ಅದೇನೆ ಮಾವನು ಅನ್ಕೊಂಡಿರೋದು, ಎಲ್ರು ಚೆನ್ನಾಗಿರ್ಬೇಕಂತಾನೆ ಅವ್ರು ಯಾವಾಗ್ಲೂ ಆಸೆ ಪಡೋದು ಅಂತಾಳೆ ಮೀನಾ. ಆಗ ಶೀಲಾ, ಶ್ರುತಿ ಅಲ್ಲೇ ಬಂದಿರ್ಬೇಕು ಅಂತ ಅನ್ನೋ ಅವಶ್ಯಕತೆ ಇಲ್ಲ, ಹಳ್ಳಿಯಂದ್ರು ಬಂದು ಇಲ್ಲೇ ಇರ್ಬೋದು, ಅವ್ರ ಜೊತೆ ಆಗಿದ್ರೆ ನಮ್ಗಷ್ಟೇ ಸಾಕು ಅಂತಾರೆ. ಆಗ ಶ್ರುತಿ, ಅಮ್ಮ ಈಗೆಂತಿಗ್ ಬಿಡದೇ ಇರೋದನ್ನೆಲ್ಲ ಮಾತಾಡ್ತಿದ್ಯಾ, ರವಿ ಜೊತೆ ಯಾವಾಗ ಸೇರ್ಬೇಕು, ನಾವ್ ಎಲ್ಲಿರ್ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೇಕು ಅಂತಾಳೆ. ಆಗ ಮೀನಾ, ಶ್ರುತಿ ವಿಷಯ ಕೇಳ್ಪಟ್ರ ಅಂತ ಕೇಳುವಾಗ, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಮೀನಾ ಮರಿ ಅಂತಾಳೆ ಶ್ರುತಿ. ನೀತು ರೆಸ್ಟೋರೆಂಟ್ ನ ಯಾರೋ ಬೆಂಕಿ ಹಚ್ಚಿ ಹಾಳು ಮಾಡ್ಬಿಟ್ಟಿದ್ದಾರೆ, ಅಷ್ಟ್ ಮಾತ್ರ ಅಲ್ಲ, ಯಾರೋ ಇಬ್ರು ನೀತು ಮನೆಗೆ ಹೋಗಿ ಅವ್ರ ಕಾಲ್ಗೆ ಹೊಡೆದು ಮುರ್ದಾಕಿದ್ದಾರೆ ಅಂತಾಳೆ. ಆಗ ಶ್ರುತಿ, ಓ ಮೈ ಗಾಡ್, ಈಗ ನೀತು ಹೇಗಿದ್ದಾರೆ ಅಂತಾಳೆ. ಹಾಸ್ಪಿಟಲ್ ನಲ್ಲಿ ಇದ್ದಾರೆ ಶ್ರುತಿ, ಏನು ಎತ್ತ ಅಂತ ಒಂದು ಗೊತ್ತಾಗ್ತಿಲ್ಲ ಅಂತಾಳೆ ಮೀನಾ. ಈ ತರ ಎಲ್ಲ ನಡೆದಿದ್ಯಾ ಅಂತ ಶೀಲಾ ಕೇಳುವಾಗ ವಾಸುದೇವ್ ಅವರು, ಈಗ ಶ್ರುತಿಗೂ ಆ ಹುಡುಗಿ ಮಧ್ಯೆ ಸಮಸ್ಯೆ ಇದೆ, ಅವಳಿಗೆ ಏನಾದ್ರೂ ಆಯ್ತಂದ್ರೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಅಂತಾರೆ. ನಮ್ಮ ಮೇಲೆ ಯಾಕ್ರಿ ಆರೋಪ ಬರುತ್ತೆ, ನಾವ್ ಈ ರೀತಿ ಮಾಡಿದ್ರೆ ಏನು ನಮ್ಮ ಮಗಳು ಲೈಫ್ ಸರಿ ಹೋಗುತ್ತಾ, ಆತರ ಹೆಣ್ಮಕ್ಳಿಗೆ ಹೀಗೆ ಆಗ್ಬೇಕು ಅಂತಾರೆ ಶೀಲಾ. ಅಮ್ಮ ಸುಮ್ನೆ ಇರ್ತೀರಾ, ಯಾರಾದ್ರೂ ಆಗಿರ್ಲಿ, ಆತರ ಸಿಚುವೇಶನ್ ಅಲ್ಲಿ ನಾವು ಹಾಗೆಲ್ಲ ಅನ್ಕೋಬಾರ್ದು ಮೀನಾ ಮರಿ, ಯಾರೋ ಆ ರೀತಿ ಮಾಡಿದ್ದು ಅಂತ ಶ್ರುತಿ ಕೇಳುವಾಗ, ಗೊತ್ತಿಲ್ಲ ಶ್ರುತಿ, ಆದ್ರೆ ನೀತು ರವಿ ಜೊತೆ ನನ್ ಗಂಡನೇ ಆತರ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದಾಳೆ ಅಂತಾಳೆ. ಯಾರು ಸೂರ್ಯ ಅವ್ರ ಈ ರೀತಿ ಅಂತ ಹೇಳುವಾಗ ಮೀನಾ, ಇಲ್ಲ ಶ್ರುತಿ, ಅವರು ಇದನ್ನೆಲ್ಲ ಮಾಡಿಲ್ಲ, ಅವರು ಮತ್ತೆ ಚೇತನ್ ಅಣ್ಣ ಈ ವಿಷಯ ನಡೆಯೋಕ್ಕೂ ಮುಂಚೆ ಸುಮ್ನೆ ಹೋಗಿ ಬೆದರಿಸ್ ಬಂದಿದ್ದಾರೆ, ಅದನ್ನ ಇಟ್ಕೊಂಡು ನೀತು ಹೇಳ್ತಿದ್ದಾರೆ, ಆದ್ರೆ ಅವ್ರು ಆ ರೀತಿ ಎಲ್ಲ ಮಾಡೇ ಇಲ್ಲ ಅಂತಾಳೆ. ಆಗ ವಾಸುದೇವ್, ಮಾಡಿದ್ರು ಮಾಡಿರ್ತಾನೆ, ಈ ತರ ಕೆಲಸ ಮಾಡೋ ವ್ಯಕ್ತಿನೇ ಅಂತಾರೆ. ಆಗ ಮೀನಾ, ಅವ್ರಿಗೆ ಬೇರೆಯವ್ರಿಗೆ ಒಳ್ಳೇದ್ ಮಾಡೋದ್ ಮಾತ್ರ ಗೊತ್ತು, ಕೆಟ್ಟದೆಲ್ಲ ಮಾಡಕ್ ಗೊತ್ತಿಲ್ಲ ಅಂತಾಳೆ. ಅಪ್ಪ, ನನ್ಗೆ ಸೂರ್ಯರ್ ಬಗ್ಗೆ ಚೆನ್ನಾಗ್ ಗೊತ್ತಪ್ಪ, ಅವ್ರು ಈ ತರ ಎಲ್ಲ ಕೆಲ್ಸನೆಲ್ಲ ಮಾಡೋದಿಲ್ಲ, ಅವರು ನ್ಯಾಯವಾದ ವಿಷಯಕ್ಕೆ ಕೋಪ ಮಾಡ್ಕೊಂತಾರೆ ಹೊರತು ಯಾರನ್ನು ಹರ್ಟ್ ಮಾಡೋದಿಲ್ಲ ಅಂತಾಳೆ. ಅವ್ರು ಆತರ ಕೆಲಸ ಮಾಡಿದ್ರೆ ಅದು ಒಳ್ಳೆ ವಿಷಯನೇ, ಆಗ್ಲಾದ್ರ ಹುಡುಗಿಗೆ ಬುದ್ಧಿ ಬರುತ್ತೇನೋ ಅಂತಾರೆ ಶೀಲಾ. ಆಗ ಮೀನಾ, ನೋಡಿ ಅವ್ರ ಇಂತ ಕೆಲಸ ಮಾಡೇ ಇಲ್ಲ ಹಾಗಂತ ಹೇಳ್ತಿದೀನಿ ಅಂತ ಮೀನಾ ಹೇಳುವಾಗ ಶ್ರುತಿ, ನೀತಿಗೆ ಬೇರೆ ಯಾರಾದ್ರೂ ಎನಿಮಿ ಇರ್ಬೋದಲ್ವಾ, ಆದ್ರೆ ಅವಳು ರವಿ ಹತ್ರ ಖಂಡಿತ ಇದನ್ನ ದೊಡ್ಡ ಇಶ್ಯೂ ತರನೇ ಹೇಳಿರ್ತಾಳೆ, ಅವನು ಅರ್ಥ ಮಾಡ್ಕೊಳ್ಳದೆ ನನ್ ಮೇಲೆನೆ ಕೋಪ ಮಾಡ್ಕೊಂತಾನೆ ಅಂತಾಳೆ. ಸರಿ, ಈಗ ರವಿ ಎಲ್ಲಿದ್ದಾನೆ ಅಂತ ಶ್ರುತಿ ಕೇಳುವಾಗ, ಈಗ ನೀತನ ನೋಡ್ಕೊಳ್ಳಕ್ಕೆ ಯಾರು ಇಲ್ಲ ಅಂತ ಆಸ್ಪತ್ರೆನಲ್ಲಿದ್ದು ಅವ್ರನ್ನ ನೋಡ್ಕೊಂತಿದ್ದಾರೆ ಅಂತಾಳೆ ಮೀನಾ. ಆಗ ವಾಸುದೇವ್, ಓ ಬೆಸ್ಟ್, ಅವಳು ಹೋಟೆಲ್ಗೆ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಿದೀವಿ, ಆದ್ರೆ ಈಗ ಅವಳ ಜೊತೆನೆ ಇದು ನೋಡ್ಕೊಂತಿದ್ದಾರೆ ಅಂತಾರೆ. ಹಳಿಯಂದ್ರಿಗೆ ಎಂತಿಗೆ ಬೇಡದಿರೋ ಕೆಲ್ಸ, ಅವಳು ನೋಡಿದ್ರೆ ಹಳಿಯಂದ್ರನ್ನ ಲವ್ ಮಾಡ್ತಿದೀನಿ ಅಂತ ಹೇಳ್ತಿದ್ದಾಳೆ, ಈಗ ಇವ್ರು ಅವಳನ್ನ ನೋಡ್ಕೊಂತೀನಿ ಅಂತ ಹಲ್ಗೋದ್ರೆ ಏನ್ ಅರ್ಥ ಅಂತಾರೆ ಶೀಲಾ. ಆಗ ಮೀನಾ, ರವಿಯಿಂದಾಗಿನೇ ನೀತಿಗೆ ಈ ರೀತಿ ಆಯ್ತಲ್ಲ ಅನ್ನೋ ಅಪರಾಧಿ ಭಾವನೆ, ಅದ್ ಬಿಟ್ರೆ ಬೇರೆ ಏನೂ ಅರ್ಥ ಇಲ್ಲ ಅಂತಾಳೆ ಮೀನಾ. ಆಗ ಶ್ರುತಿ, ಮೀನಾ ಮರಿ, ಒಂದ್ ವೇಳೆ ಅತ್ತೆ ಏನಾದ್ರು ಮಾಡ್ಸಿರ್ಬೋದಾ ಅಂತ ಕೇಳುವಾಗ ಶೀಲಾ, ಇದ್ರೂ ಇರ್ಬೋದು, ನಿಮ್ಮ ಅತ್ತೆ ಈ ತರ ಕೆಲ್ಸನೆಲ್ಲ ಮಾಡೋರೆ ಅಂತಾರೆ. ಆಗ ಮೀನಾ, ಇಲ್ಲ ಶ್ರುತಿ, ಅತ್ತೆ ಏನು ಮಾಡಿಲ್ಲ, ಅವ್ರಿಗೆ ನೀನು ರವಿ ಒಂದಾಗ್ಬೇಕು ಅನ್ನೋ ಆಸೆ ಇದೆ, ಆದ್ರೆ ಅವ್ರಿಗೆ ಈ ತರ ಕೆಲ್ಸನೆಲ್ಲ ಮಾಡೋಕೆ ಧೈರ್ಯ ಇಲ್ಲ ಅಂತಾಳೆ ಮೀನಾ. ಹೇಗೋ ಎಲ್ರೂ ಸೇರಿ ನನ್ ಮಗಳು ಜೀವನನ ಹಾಳು ಮಾಡಿದಾಯ್ತು, ಆ ಹೋಟೆಲ್ ಹುಡ್ಗಿಗೆ ಏನಾದ್ರು ಆಗ್ಲಿ, ಅದರಿಂದ ನಮ್ಗೇನು, ನನ್ ಮಗಳು ಜೀವನ ಸರಿ ಹೋಗುತ್ತಾ ಅಂತಾರೆ ವಾಸುದೇವ್. ಅಪ್ಪ, ಇದು ರವಿಗೂ ನನ್ಗೂ ಇರೋ ಸಮಸ್ಯೆ, ಅದು ಯಾವಾಗ ಸರಿ ಹೋಗುತ್ತೆ, ಹೇಗ್ ಸರಿ ಮಾಡ್ಬೇಕು ಅನ್ನೋದು ರವಿಗ್ ಚೆನ್ನಾಗ್ ಗೊತ್ತು ಅಂತ ಶ್ರುತಿ ಹೇಳುವಾಗ ಮೀನಾ, ಶ್ರುತಿ, ನೀವು ರವಿನ ಹಾಗೆ ಬಿಡ್ಬೇಡಿ, ಆಗಾಗ ಫೋನ್ ಮಾಡಿ ಮಾತಾಡಿ, ನೀವು ಬೇಗ ಮನೆಗ್ ಬಂದು ರವಿ ಜೊತೆ ಜೀವನ ಮಾಡ್ಬೇಕು. ಸರಿ ಶ್ರುತಿ, ನಾನು ಇನ್ನು ಹೊರಡ್ತೀನಿ, ಅಂಕಲ್ ಆಂಟಿ ಬರ್ತೀನಿ ಅಂತೇಳಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಸೂರ್ಯ ಗ್ಯಾರೇಜ್ ಹತ್ರ ಬಂದು ಯೋಚನೆ ಮಾಡ್ತಿರ್ತಾನೆ, ಏನೋ ಸೂರ್ಯ ಹೀಗಿದ್ಯಾ, ಬದಾಗಿದ್ದೆ ಹೀಗೆ ಇದ್ಯಾ, ಏನಾದ್ರೂ ಸಮಸ್ಯೆನಾ ಅಂತಾನೆ. ಆಗ ಅಲ್ಲಿಗೆ ಚೇತ ಬರ್ತಾನೆ, ಏನೋ ಸೂರ್ಯ ಫೋನ್ ಮಾಡಿ ಬೇಗ ಬರಕ್ ಹೇಳ್ದೆ, ನನ್ಗೊಂದ್ ಬಾಡ್ಗೆ ಇತ್ತು ಅದನ್ ಬಿಟ್ಟು ಬಂದಿದ್ದೀನಿ, ಏನೋ ಸಮಸ್ಯೆ ಅಂತೇನೆ. ನಾವು ಅದನ್ನೇ ಕೇಳ್ತಿದೀವಿ ಕಣೋ, ಏನು ಹೇಳ್ತಿಲ್ಲ ಅಂತಾನೆ ಇನ್ನೊಬ್ಬ ಫ್ರೆಂಡು, ಏನ್ ವಿಷಯ ಅಂತ ಹೇಳು ಅಂತ ಚೇತ ಹೇಳ್ತಾನೆ. ಆಗ ಸೂರ್ಯ, ರವಿಗೂ ನನ್ಗೂ ದೊಡ್ಡ ಜಗಳ ಆಯ್ತು ಕಣೋ ಅಂತಾನೆ. ಏನೋ ಹೇಳ್ತಿದ್ಯಾ ಸೂರ್ಯ, ಯಾವಾಗ್ಲೂ ನಿನ್ಗೂ ಮನೋಜನ್ ತಾನೆ ಜಗಳ ಆಗ್ತಿದ್ದು, ರವಿ ನಿನ್ನ ಹತ್ರ ಚೆನ್ನಾಗಿ ತಾನೆ ಮಾತಾಡ್ತಾನೆ ಅಂತಾನೆ, ಆದ್ರೆ ಈಗ ನಡೆದಿರೋ ವಿಷಯದಿಂದ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ, ನನ್ ಶರ್ಟ್ ನೆಲ್ಲ ಹಿಡಿದು ಅಂತ ಸೂರ್ಯ ಹೇಳುವಾಗ ಚೇತ, ರವಿ ಆತರ ನಡ್ಕೊಳ್ಳೋ ವ್ಯಕ್ತಿ ಅಲ್ಲ ಕಣೋ ಸೂರ್ಯ, ಏನ್ ನಡೀತು ಅಂತಾನೆ. ನಾವು ಹೋಗಿ ಆ ನೀತಿ ಜೊತೆ ಮಾತಾಡಿದ್ವಲ್ಲ, ಅದು ನಮ್ಗೆ ರಿವರ್ಸ್ ಆಗ್ಬಿಡ್ತು ಅಂತಾನೆ ಸೂರ್ಯ. ಏನಾಯ್ತು ಅಂತ ಚೇತ ಕೇಳುವಾಗ ಸೂರ್ಯ ಮನೆಯಲ್ಲಿ ನಡೆದಿರೋದನ್ನೆಲ್ಲಾನು ಹೇಳ್ತಾನೆ. ಏನು, ಆ ಹೋಟೆಲ್ ಓನರ್ ಹುಡುಗಿಗೆ ಕಾಲ್ ಹೊಡ್ಸ್ಬಿಟ್ಟಿದಾರಾ, ಯಾರೋ ಈ ರೀತಿ ಮಾಡಿರೋದು ಅಂತ ಇನ್ನೊಬ್ಬ ಫ್ರೆಂಡ್ ಕೇಳುವಾಗ ಸೂರ್ಯ, ಗೊತ್ತಿಲ್ಲ ಕಣೋ, ಆದ್ರೆ ಆ ಹುಡುಗಿ ನನ್ನ ಹೆಸರೇ ಹೇಳ್ತಿದ್ದಾಳೆ, ರವಿ ಅದನ್ನ ನಂಬ್ಕೊಂಡು ನನ್ ಮೇಲೇನೆ ಸಂದೇಹ ಪಡ್ತಿದ್ದಾನೆ, ಈಗ ಅದೇ ಕಣೋ ನನ್ ಮನಸ್ಸಿಗೆ ತುಂಬಾ ಕಷ್ಟ ಆಗ್ತಿರೋದು ಅಂತಾನೆ ಸೂರ್ಯ. ಆಗ ಚೇತ, ಅವನೇನೋ ಕೋಪದಲ್ಲಿ ಮಾತಾಡಿರ್ತಾನೆ, ಎಲ್ಲ ಸರಿಯಾಗುತ್ತೆ ಬಿಡು, ಆದ್ರೆ ಒಂದು ಕಣೋ ಸೂರ್ಯ, ಆತರ ಹೆಣ್ಮಕ್ಳಿಗೆ ಈ ತರನೇ ಏಟ್ಬಿದ್ರೇನೆ ಬುದ್ಧಿ ಬರೋದು ಅಂತಾನೆ. ಆಗ ಸೂರ್ಯ, ಯಾಕೋ ಈಗೆಲ್ಲ ಮಾತಾಡ್ತಿದ್ಯಾ ಅಂತ ಕೇಳುವಾಗ ಚೇತ, ಹೌದು ಕಣೋ, ನಾವ್ ಅಲ್ಲೋಗಿ ಮಾತಾಡೋವಾಗ ಎಷ್ಟೊಂದು ದುರಹಂಕಾರದಿಂದ ಮಾತಾಡಿದ್ಲು, ಅದು ಅಲ್ದೆ ಮದ್ವೆ ಆಗಿರೋ ಹುಡುಗ ಬೇಕು ಅಂತ ಅಂತಿದ್ದಾಳೆ, ಆ ಹುಡ್ಗಿಗೂ ಹೀಗೆ ಆಗ್ಬೇಕು ಕಣೋ ಅಂತಾನೆ ಚೇತ. ಅದಕ್ಕೆ ಅಂತ ಒಂದು ಹುಡ್ಗಿನ ಹೊಡಿಯೋದೆಲ್ಲ ತಪ್ಪು ಕಣೋ, ಹಾಗಂತ ಸೂರ್ಯ ಹೇಳುವಾಗ ಚೇತ, ಇದ್ರಲ್ಲೇನೋ ಹುಡುಗ ಹುಡುಗಿ ಅಂತ, ಆ ಹುಡ್ಗಿ ನಡ್ಕೊಂಡಿರೋದು ತಪ್ಪಲ್ವಾ, ಈ ತರ ಮಾಡೋದ್ರೇನೆ ತಿದ್ಕೊಳ್ಳೋದು, ಇನ್ ಮುಂದೆ ಆ ಹುಡ್ಗಿ ರವಿ ಪಕ್ಕನೂ ಬರಲ್ಲ ಅಂತ ಚೇತ ಹೇಳುವಾಗ ಸೂರ್ಯ ಅವನನ್ನೇ ನೋಡ್ತಿರ್ತಾನೆ.
ಹೇ ಯಾಕೋ ಹಾಗೆ ನಾನು ನೋಡ್ತಿದ್ಯಾ ಅಂತ ಚೇತ ಕೇಳೋವಾಗ ಸೂರ್ಯ ಅಲ್ಲ ಕಣೋ ತಪ್ಪಾದ ವಿಷಯನ ಸರಿ ಅಂತ ಮಾತಾಡ್ತಿದ್ಯಲ್ಲ ಹಾಗಾದ್ರೆ ನನಗ್ ಗೊತ್ತಿಲ್ಲದೆ ನೀನೇನಾದ್ರೂ ಜನಗಳನ್ನ ಕಳ್ಸಿ ನೀತುಗೇನಾದ್ರೂ ಓಡಿಸ್ತಾ ಅಂತಾನೆ. ಆಗ ಚೇತ ಸೂರ್ಯ ನನ್ ಮೇಲೇನೆ ಅನುಮಾನ ಪಡ್ತಿದ್ಯೇನೋ ಅಂತಾನೆ. ಆಗ ಸೂರ್ಯ ಇಲ್ಲ ಕಣೋ ನೀನ್ ಮಾತಾಡ್ತಿರೋದು ಅದೇ ರೀತಿ ಇದೆ ಕಣೋ ಅಂತ ಹೇಳೋವಾಗ ಇದಕ್ಕೆ ಬೇರೆಯವ್ರ ವಿಷಯಕ್ಕೆ ತಲೆ ಹಾಕ್ಬಾರ್ದು ಅನ್ನೋದು. ಹಾಗಂತ ಚೇತ ಹೇಳೋವಾಗ ಇನ್ನೊಬ್ಬ ಫ್ರೆಂಡು ಯಾಕೋ ಈಗ ಟೆನ್ಷನ್ ಮಾಡ್ಕೊಂತಿದ್ಯಾ ಅಂತಾನೆ. ಆಗ ಚೇತ ಇವನಿಗೆ ಮಾತಾಡ್ತಿದ್ದಾನೆ ನೋಡು, ಅವತ್ ಇವ್ನ್ ಕುಗ್ದ ಅಂತ ತಾನೆ ನಾನು ಇವ್ನ ಜೊತೆ ಹೋಗಿದ್ದು, ಆ ಹುಡ್ಗಿ ಸರಿ ಇಲ್ಲ, ಅದಕ್ಕೆ ಅವ್ರ ಹೋಟ್ಲಿಗೆ ಏನಾದ್ರು ಮಾಡ್ತೀವಿ ಅಂತ ಹೇಳಿದ್ವಿ, ತಪ್ಪೇನೆ ಅಂತಾನೆ. ಆಗ ಸೂರ್ಯ ಚೇತ ಇಲ್ಲ ಕಣೋ ನೀನ್ ಈ ತರ ಎಲ್ಲ ಮಾತಾಡ್ದಲ್ಲ, ಏನೋ ನೀನ್ ನನ್ಗೋಸ್ಕರ ಮಾಡೋ ರೀತಿ ಅನ್ನಿಸ್ತು, ನಿಜ ಹೇಳು ನೀನ್ ಆ ಹುಡ್ಗಿಗೆ ಕಾಲು ಓಡಿಸ್ತಾ ಆ ಹೋಟೆಲ್ಗೆ ಬೆಂಕಿ ಹಚ್ಚಿಸ್ತಾ ಅಂತಾನೆ. ಆಗ ಚೇತ ಸೂರ್ಯ ಇದೆಲ್ಲ ಸರಿ ಇಲ್ಲ ಕಣೋ ಅಂತ ಹೋಗೋವಾಗ ಸೂರ್ಯ ಚೇತ ನಿಂತ್ಕೊಳ್ಳೋ ಅಂತಾನೆ. ಬೇಡ ಸೂರ್ಯ ನನ್ ಮೇಲೇನೆ ಅನುಮಾನ ಪಡ್ತಿದ್ಯಲ್ಲ ನೀನು, ನಿನ್ಗೋಸ್ಕರ ನಾನು ಅಲ್ಲಿಗ್ ಬಂದಿದ್ದು, ಆದ್ರೆ ನೀನು ನನ್ ಮೇಲೇನೆ ಅನುಮಾನ ಪಡ್ತಿದ್ಯೇನೋ ಅಂತಾನೆ. ಆಗ ಸೂರ್ಯ ಅದಕ್ಕೆಲ್ಲ ಅಲ್ಲ ಕಣೋ, ನೀನು ನನ್ಗೆ ಒಳ್ಳೇದ್ ಮಾಡ್ಬೇಕಂತ ಮಾಡಿದ್ಯೇನೋ ಅಂತ ಕೇಳ್ದೆ ಅಂತಾನೆ. ನೋಡೋ ಸೂರ್ಯ ನಾನೇನು ನಿಂತರ ಕೋಪಿಷ್ಟ ಅಲ್ಲ ಕಣೋ, ಬೇರೆಯವ್ರ ಮೇಲೆ ಕೈ ಮಾಡೋದು ನನಗ್ ಗೊತ್ತಿಲ್ಲ ಅಂತಾನೆ. ಆಗ ಸೂರ್ಯ ಏಂತಿಕೋ ಸೀರಿಯಸ್ ಆಗ್ತಿದ್ಯಾ, ನೀನು ನನ್ಗೋಸ್ಕರ ಮಾಡಿದ್ಯಾ ಅಂತ ತಾನೇ ಕೇಳ್ದೆ, ನನ್ನನ್ನ ಕೋಪಿಷ್ಟ ಕೈ ಮಾಡೋನು ಅಂತೆಲ್ಲ ಹೇಳ್ತಿದ್ಯಾ, ನಾನ್ ಯಾವಾಗ್ಲೂ ಹಾಗೆಲ್ಲ ಮಾಡಿದೀನಿ, ಇಷ್ಟು ವರ್ಷದಿಂದ ನೀನು ನನ್ ಜೊತೆಲೇ ಇದೆಯಲ್ಲೋ, ನನ್ ಬಗ್ಗೆ ನಿನಗ್ ಚೆನ್ನಾಗ್ ಗೊತ್ತಿಲ್ವೇನೋ, ಯಾರ ಮೇಲಾದ್ರೂ ತಪ್ಪಿದ್ರೆ ಮಾತ್ರ ಕೈ ಮಾಡ್ತೀನಿ, ಅದ್ರಲ್ಲಿ ನ್ಯಾಯ ಇರುತ್ತೆ ಅಂತಾನೆ. ನೀನ್ ಎಷ್ಟೊಂದ್ ಕಡೆ ಮಾತಾಡೋ ಬದಲು ಹೊಡೆದು ತಾನೆ ಸರಿ ಮಾಡಕ್ ನೋಡ್ತೀಯಾ, ಅದೇ ಕಣೋ ನಿನ್ನ ಹತ್ರ ಇರೋ ದೊಡ್ಡ ಮೈನಸ್ಸು, ಒಂದ್ ವೇಳೆ ನೀನು ಕುಡಿದ್ಬಿಟ್ರು ಮಾಡಿರ್ಬೋದೇನೋ ಅಂತ ಚೇತ ಹೇಳುವಾಗ ಸೂರ್ಯ ನೋಡೋ ಚೇತ ರವಿ ಈಗೆಲ್ಲ ಮಾತಾಡಿದಾನೆ ಅಂತ ನೋವಲ್ಲಿದ್ದೀನಿ ನಾನು, ನೀನು ಬೇಡ್ದೆ ಏನೇನೋ ಮಾತಾಡ್ಬೇಡ, ಅದ್ರಲ್ಲೂ ಬೇರೆಯವ್ರ ತರ ಕುಡಿದ್ಬಿಟ್ಟು ಹೋಗಿದ್ಯಾ ಅಂತ ಬೇರೆ ಹೇಳ್ತಿದ್ಯಾ. ಹಾಗಂತ ಸೂರ್ಯ ಕೇಳೋವಾಗ ಬೇಡ್ದೆ ನನ್ ಮೇಲೆ ಅನುಮಾನ ಪಡ್ತಿರೋದು ನೀನೇ ತಾನೆ ಅಂತಾನೆ ಚೇತ. ನೀನೇ ಏನು ಮಾಡಿಲ್ಲ ಅಂತ ಹೇಳ್ದೆ ತಾನೆ, ಅಲ್ಲಿಗೆ ಬಿಟ್ಬಿಡು, ಮತ್ತೆ ಯಾಕೋ ಬೇಡದೆ ಇರೋದನ್ನೆಲ್ಲ ಮಾತಾಡ್ಕೊಂಡಿದ್ಯಾ ಅಂತಾನೆ ಸೂರ್ಯ. ಇವಾಗ ನೀನೇ ತಾನೆ ಕೋಪ ಮಾಡ್ಕೊಂಡು ಮಾತಾಡ್ತಿದ್ಯಾ ಅಂತ ಜಗಳ ಮಾಡೋವಾಗ ಇನ್ನೊಬ್ಬ ಫ್ರೆಂಡು ಬಿಟ್ರು ಯಾಕೆ ಈ ರೀತಿ ಜಗಳ ಮಾಡ್ತಿದ್ದೀರಾ ಅಂತ ಕೇಳುವಾಗ ಸೂರ್ಯ ನಾನ್ ಇವ್ನ ಜೊತೆನೆಲ್ಲ ಇದ್ದೆ ಕಣೋ, ಕುಡಿದ್ಬಿಟ್ಟು ಹೋಗಿದ್ಯಾ ಅಂತ ಹೇಗ್ ಕೇಳ್ತಿದ್ದಾನೆ ನೋಡು ಅಂತಾನೆ ಸೂರ್ಯ. ನೀನ್ ಮಾತ್ರ ನನ್ ಮೇಲೆ ಡೌಟ್ ಪಟ್ಕೊಂಡ್ ಕೇಳ್ತಿದ್ಯಾ, ನಾನ್ ಮಾತ್ರ ನಿನ್ನನ್ನು ಕೇಳ್ಬಾರ್ದೇನೋ, ಪದೇ ಪದೇ ಅಲ್ಲಿಗೆ ಹೋಗ್ತಿರ್ಲಿಲ್ವೇನೋ ಅಂತಾನೆ ಚೇತ. ಚೇತ ಯಾಕೋ ಈಗೆಲ್ಲ ಮಾತಾಡ್ತಿದ್ಯಾ, ನಿನ್ಗೆ ಬೇರೆ ಏನಾದ್ರೂ ಸಮಸ್ಯೆ ಇದ್ಯಾ, ನಾನೇ ಟೆನ್ಷನ್ ಇಂದ ಮಾತಾಡ್ತಿದ್ದೀನಿ, ನೀನು ನನ್ ಕುಡಿಯೋದ್ರ ಬಗ್ಗೆ ಮಾತಾಡ್ತಿದ್ಯಾ ಅಂತಾನೆ ಸೂರ್ಯ. ನೀನ್ ಕೇಳ್ತಿರೋದ ಕಣೋ ಈಗ ಸಮಸ್ಯೆ, ನೀನ್ ಈ ತರ ಎಲ್ಲ ನನ್ ಮೇಲೆ ಅನುಮಾನ ಪಡ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಂತಾನೆ ಚೇತ. ಸರಿ ಬಿಟ್ಬಿಡು, ಗೊತ್ತಿದ್ದೆ ಏನೋ ಕೇಳ್ಬಿಟ್ಟೆ, ಚಿಕ್ಕ ಅನುಮಾನ ಬಂತು ಅದಕ್ಕೆ ಕೇಳ್ದೆ, ಈಗ ಅದಕ್ಕೆ ಏನ್ ಮಾಡಕ್ ಹೇಳ್ತೀಯ ಅಂತ ಸೂರ್ಯ ಕೇಳ್ತಿರೋವಾಗ ನೀನ್ ಕೇಳಿದ್ದು ತಪ್ಪು ಅಂತ ನಿನ್ಗೆ ಅನ್ಸಿಲ್ವೇನೋ, ನನ್ ಮೇಲೇನ ಅನುಮಾನ ಪಟ್ಬಿಟ್ಟೆ ಅಲ್ವಾ ನೀನು ಅಂತಾನೆ ಚೇತ. ಆಗ ಸೂರ್ಯ ಚೇತ ಫ್ರೆಂಡ್ಸ್ ಅಂತಂದ್ರೆ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೋಬೇಕು ಕಣೋ, ಈಗ ನಾನು ಯಾವ ಸಿಚುಯೇಷನ್ ಅಲ್ಲಿ ಇದ್ದೀನಿ ಅನ್ನೋದು ಗೊತ್ತಿದೆ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಾ ಹೋಗೋ ಅಂತಾನೆ ಸೂರ್ಯ. ಹಾಗಾದ್ರೆ ನಿನ್ಗೆ ಇಷ್ಟ ದಿನ ನನ್ ಮೇಲೆ ನಂಬಿಕೆ ಇಲ್ಲದೆ ನನ್ ಜೊತೆನೆಲ್ಲ ಇದ್ದ ಅಂತ ಚೇತ ಕೇಳೋವಾಗ ಹೋಗೋ ಚೇತ, ಇದಕ್ಕಿಂತ ಜಾಸ್ತಿ ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಕಣೋ, ನಿನ್ ನನ್ ಕಣ್ಮುಂದೆ ನಿಂತ್ಕೋಬೇಡ ಹೋಗೋ ಅಂತಾನೆ ಸೂರ್ಯ. ಆಗ ಚೇತ ನೋಡ್ದಾ ಇದೇ ಕಣೋ ನಿನ್ ಕೋಪ, ನಾನು ಆಗ್ಲೇ ಹೇಳ್ದೆ ತಾನೆ ನೀನ್ ಹೇಳಿದ್ದು ತಪ್ಪು ಅಂತ ಒಪ್ಕೊಳ್ಳೋದೇ ಇಲ್ಲ ನೋಡು ಅಂತ ಹೇಳುವಾಗ ಸೂರ್ಯ ಚೇತ ನನ್ ಕಣ್ಮುಂದೆ ನಿಂತ್ಕೋಬೇಡ, ಆಮೇಲೆ ಬೇಡದೇ ಇರೋ ಸಮಸ್ಯೆ ಎಲ್ಲ ಬಂದ್ಬಿಡುತ್ತೆ ಹೋಗೋ ಅಂತಾನೆ ಸೂರ್ಯ. ನೀವಿಬ್ರು ಯಾಕ್ರು ಈ ತರ ಜಗಳ ಮಾಡ್ತಿದ್ದೀರಾ ಅಂತ ಇನ್ನೊಬ್ಬ ಫ್ರೆಂಡ್ ಕೇಳೋವಾಗ ನೀನೇನು ಮಾತಾಡದೆ ಸುಮ್ನಿರೋ, ನನ್ ಮುಂದೆ ನಿಂತ್ಕೋಬೇಡ ಹೋಗು ಅಂತಾನೆ ಸೂರ್ಯ. ಚೇತ ಸೂರ್ಯನ್ ಬಗ್ಗೆ ನೀನು ಚೆನ್ನಾಗ್ ಗೊತ್ತಿಲ್ವೇನೋ, ಕೋಪ ಮಾಡ್ಕೊಂತಾನೆ ಕೂಗಾಡ್ತಾನೆ, ಅದು ಕೂಡ ನಿನ್ಗೆ ಗೊತ್ತಾಗ್ಲಿಲ್ವೇನೋ ಅಂತ ಇನ್ನೊಬ್ಬ ಫ್ರೆಂಡ್ ಕೇಳೋವಾಗ ಗೊತ್ತು ಕಣೋ, ನೀವು ಅವ್ನ್ಗಿನೇ ಸಪೋರ್ಟ್ ಮಾಡ್ತಿದ್ದೀರಾ, ನಿಮ್ ಬಗ್ಗೆ ಎಲ್ಲ ನನಗ್ ಚೆನ್ನಾಗ್ ಗೊತ್ತು ಕಣೋ, ನಿಮ್ಮನ್ನೆಲ್ಲ ನನ್ ಫ್ರೆಂಡ್ಸ್ ಅಂತ ಅನ್ಕೊಂಡೆ ನೋಡು, ನನ್ ಕೊಡ್ಕೋಬೇಕು ಹೋಗು ಅಂತೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಏನೋ ಸೂರ್ಯ ಈಗ ಹೇಳೋಗ್ತಿದ್ದಾನೆ ಅಂತ ಇನ್ನೊಬ್ಬ ಫ್ರೆಂಡ್ ಕೇಳೋವಾಗ ಅವ್ನು ಹೋದ್ರೆ ಹೋಗ್ಲಿ ಬಿಡು ಅಂತಾನೆ ಸೂರ್ಯ. ಈ ಕಡೆ ಮೀನಾ ಹೂ ಕೊಟ್ಟು ಹೋಗೋವಾಗ ತಗೊಳಮ್ಮ ದುಡ್ಡು ಅಂತಾರೆ ಅಂಗಡಿ ಓನರು. ಆಗ ಮೀನಾ ಬೇಡ ಅಣ್ಣ, ನಾನು ತಿಂಗಳು ಕೊನೆಯಲ್ಲಿ ತಗೊಂತೀನಿ ಅಂತಾಳೆ. ಸರಿನಮ್ಮ, ನನ್ ಮಗನ್ಗೆ ಮದ್ವೆ ಗೊತ್ತು ಮಾಡಿದೀನಿ, ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ, ಫಿಕ್ಸ್ ಆದ್ಮೇಲೆ ಹೂ ಡೆಕೋರೇಷನ್ ಎಲ್ಲ ನೀನೇ ಮಾಡ್ಬೇಕಮ್ಮ, ನೀನೇ ಹೂ ಡೆಕೋರೇಷನ್ ಮಾಡ್ತೀಯ ಅಂತ ನನ್ ವೈಫ್ ಹತ್ರನು ಹೇಳಿದೀನಮ್ಮ ಅಂತಾರೆ. ಖಂಡಿತ ಮಾಡ್ಕೊಡ್ತೀನಿ ಅಣ್ಣ, ಚೆನ್ನಾಗ್ ಮಾಡ್ಕೊಡ್ತೀನಿ, ತುಂಬಾ ಸಂತೋಷ ಅಣ್ಣ, ನಾನ್ ಬರ್ತೀನಿ ಅಂತ ಮೀನಾ ಹೇಳೋಗವಾಗ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಆಗ ಅಲ್ಲಿರೋ ಜನಗಳೆಲ್ಲ ಗುಂಪು ಕಟ್ಕೊಂತಾರೆ, ಅಯ್ಯೋ ಆಕ್ಸಿಡೆಂಟ್ ಆಗೋಗಿದೆ, ಆ ಅಮ್ಮಗೆ ನೋಡಿದ್ರೆ ಕೆಳಗಡೆ ಬಿದ್ದಿದ್ದಾರೆ, ಎಲ್ರು ಬನ್ನಿ ಹೊರಗ್ ಬರಯ್ಯ ಅಂತ ಹೇಳ್ತಿದೀವಿ ತಾನೆ. ಹಾಗಂತ ಜನಗಳೆಲ್ಲ ಕಾರ್ಗೆ ಮುದ್ಕೆ ಆಗಿರ್ತಾರೆ. ಆಗ ಅಲ್ಲಿಗೆ ಮೀನಾ ಬಂದು ಏನಾಯ್ತು ಯಾರು ಅಂತ ಅಲ್ಲಿ ನೋಡೋವಾಗ ಮೀನಾ ಜೋರಾಗಿ ಅಳ್ತಿರ್ತಾಳೆ. ಏನಮ್ಮ ನೀನು ಗೊತ್ತಿರೋರ ಅಂತಾರೆ ಅಲ್ಲಿರೋರು. ಆಗ ಮೀನಾ ಜೋರಾಗಿ ಅಳ್ತಾ ಹೌದಮ್ಮ ನನ್ ತಂಗಿಯವ್ರ ಅತ್ತೆ ಅಂತಾಳೆ. ಅಲ್ಲೋಡಮ್ಮ ಆಕ್ಸಿಡೆಂಟ್ ಮಾಡಿರೋ ವ್ಯಕ್ತಿನ ಹಿಡಿದಿದ್ದಾರೆ ಅಂತ ಹೇಳೋವಾಗ ಮೀನಾ ಅಲ್ಲಿ ನೋಡ್ತಾನೆ, ಅದು ಚೇತ ಆಗಿರ್ತಾನೆ, ಅವನನ್ನ ಜನಗಳೆಲ್ಲ ಹೊಡಿತಿರ್ತಾರೆ. ಆಗ ಅಲ್ಲಿಗೆ ಸಿಸ್ಟರ್ ಬಂದು ಸರ್ ಆಂಬುಲೆನ್ಸ್ಗೆ ಫೋನ್ ಮಾಡಿ ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ನಾಡಿ ಪರೀಕ್ಷೆ ಮಾಡಿದಾಗ ಈ ಅಮ್ಮ ಸತ್ತೋಗಿದ್ದಾರೆ ಅಂತಾರೆ. ಇವ್ರಿಗೆ ಗೊತ್ತಿರೋರ್ಗೆ ಸುದ್ದಿ ತಿಳಿಸ್ಬಿಡಿ ಅಂತ ಹೇಳ್ತಾರೆ. ಮೀನಾ ಗಾಬರಿಯಿಂದ ಸೂರ್ಯಗೆ ಕಾಲ್ ಮಾಡ್ತಾಳೆ. ಹೇಳು ಮೀನಾ ಅಂತ ಸೂರ್ಯ ಹೇಳುವಾಗ ಮೀನಾ ಅಳ್ತಿರ್ತಾಳೆ. ಮೀನಾ ಏನಾಯ್ತು ಯಾಕೆ ಅಳ್ತಿದ್ಯಾ ಅಂತ ಸೂರ್ಯ ಕೇಳುವಾಗ ಏನ್ರಿ ಇಲ್ಲಿ ಆಕ್ಸಿಡೆಂಟ್ ಆಗೋಗಿದೆ ರೀ ಅಂತಾಳೆ. ಯಾರಿಗೆ ನಿನ್ಗ ಅಂತ ಸೂರ್ಯ ಕೇಳುವಾಗ ಇಲ್ಲ ರೀ ನನ್ಗೇನು ಆಗಿಲ್ಲ ರೀ, ಆದ್ರೆ ಈ ಕಡೆ ಚೇತನಣ್ಣ ಕಾರ್ ಓಡಿಸ್ಕೊಂಡ್ ಬಂದು ಆಕ್ಸಿಡೆಂಟ್ ಮಾಡಿದ್ದಾರೆ, ಅವ್ರನ್ನ ಇಟ್ಕೊಂಡು ಎಲ್ರು ಹೊಡಿತಿದ್ದಾರೆ ಅಂತಾಳೆ. ಆಗ ಸೂರ್ಯ ಏನು ಚೇತನ, ಮೀನಾ ಈಗ ತಾನೆ ಅವನು ನನ್ನ ಜೊತೆ ಜಗಳ ಆಡ್ಕೊಂಡು ಹೋದ, ಏಟ್ ಬಿದ್ದವ್ರಿಗೆ ಏನೂ ಆಗಿಲ್ಲ ತಾನೆ ಅಂತ ಸೂರ್ಯ ಕೇಳುವಾಗ ಅವರು ಸತ್ತೋಗಿದ್ದಾರೆ ರೀ ಅಂತ ಅಳ್ತಿರ್ತಾಳೆ. ಏನು ಸತ್ತೋಗಿದಾರ ಅಂತ ಸೂರ್ಯ ಕೇಳುವಾಗ ಮೀನಾ ಇಲ್ಲಿ ಸತ್ತೋಗಿರೋರು ನಮ್ಮ ಅರುಣ್ ಅವ್ರ ಅಮ್ಮ ರೀ ಅಂತಾಳೆ.
ಏನ್ ಮೀನಾ ಹೇಳ್ತಿದ್ಯಾ ನೀನು? ಅರುಣ್ ಅವ್ರ ಅಮ್ಮನ ಉಸಿರಿಡ್ಬೇಕಾದ್ರೆ ಆಸ್ಪತ್ರೆಗೆ ಅಂತ ಹೇಳುವಾಗ ಮೀನಾ ಅಳ್ತಾ, ಇಲ್ಲಿಗೆ ಒಬ್ರು ನರ್ಸ್ ಬಂದಿದ್ರು ರೀ, ಚೆಕ್ ಮಾಡಿ ನೋಡಿದ್ರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಅಂತಾಳೆ. ಆಗ ಸೂರ್ಯ, ಮೀನಾ ಸರಿಯಾಗಿ ನೋಡ್ದ, ಅವ್ರು ಅರುಣ್ ಅವ್ರ ಅಮ್ಮನ ಅಂತಾನೆ. ಹೌದು ರೀ, ಅವ್ರೇನೆ, ಉಸಿರು ಹೊರಟೋಗಿದೆ ರೀ, ಏನ್ ಮಾಡ್ಬೇಕಂತ ಒಂದು ಗೊತ್ತಾಗ್ತಿಲ್ಲ ಅಂತ ಜೋರಾಗಿ ಅಳ್ತಿರ್ತಾಳೆ. ಆಗ ಸೂರ್ಯ, ನನ್ಗೂ ಏನ್ ಹೇಳ್ಬೇಕಂತ ಒಂದು ಗೊತ್ತಾಗ್ತಿಲ್ಲ ಮೀನಾ, ಚೇತ ಆಕ್ಸಿಡೆಂಟ್ ಮಾಡ್ಬಿಟ್ಟಿದ್ದಾನೆ, ಆಯಮ್ಮನು ಪಾಪ. ಸರಿ, ನಾನ್ ಬೇಗ ಅಲ್ಲಿಗೆ ಬರ್ತೀನಿ. ಹೌದು, ಕನ್ಕುಂಗೆ ಈ ವಿಷಯ ಗೊತ್ತಾ ಅಂತಾನೆ. ಆಗ ಮೀನಾ, ಇಲ್ಲ ರೀ, ಈಗ ಹೇಳ್ಬೇಕು ಅಂತಾಳೆ. ಸರಿ ಮೀನಾ, ಕನ್ಕುಂಗೆ ಫೋನ್ ಮಾಡಿ ಹೇಳ್ಬಿಡು, ನಾನು ಅಲ್ಲಿಗೆ ಬರ್ತೀನಿ ಅಂತಾನೆ. ಸೂರ್ಯ, ಏನಾಯ್ತು ಅಂತ ಇನ್ನೊಬ್ಬ ಫ್ರೆಂಡ್ ಕೇಳೋವಾಗ ಚೇತ ಕೋಪ ಮಾಡ್ಕೊಂಡು ಕಾರಲ್ಲಿ ಹೋಗುವಾಗ ಅರುಣ್ ಅವ್ರ ಅಮ್ಮನ್ಗೆ ಆಕ್ಸಿಡೆಂಟ್ ಮಾಡಿದಾನೆ, ಅವ್ರು ಸ್ಪಾಟ್ ಅಲ್ಲೇ ಸತ್ತೋಗಿದ್ದಾರೆ ಅಂತಾನೆ. ಈ ಕಡೆ ಮೀನಾ ಕನ್ಕುಂಗೆ ಫೋನ್ ಮಾಡಿರ್ತಾಳೆ. ಅಕ್ಕ ಹೇಳಕ್ಕ ಅಂತ ಕನಕ ಹೇಳೋವಾಗ ಮೀನಾ ಅಳ್ತಾ ಕನಕ ಅಂತ ಜೋರಾಗಿ ಅಳ್ತಿರ್ತಾಳೆ. ಅಕ್ಕ ಏನಾಯ್ತಕ್ಕ ಈಗ ಅಳ್ತಿದ್ಯಾ ಅಂತ ಕೇಳೋವಾಗ ಮೀನಾ ನಡೆದಿದ್ದನ್ನೆಲ್ಲ ಹೇಳ್ತಾಳೆ. ಆಗ ಕನಕ ಜೋರಾಗಿ ಅಳ್ತಿರ್ತಾಳೆ. ಈ ಕಡೆ ಅರುಣ್ ಅವ್ರ ಅಮ್ಮನ ಹೆಣನ ಮನೆ ಹತ್ರ ತಂದು ಇಟ್ಟಿರ್ತಾರೆ. ತುಂಬಾ ಜನ ಅಲ್ಲಿ ಸೇರಿರ್ತಾರೆ. ಕುಸುಮ ಅವರು, ಮಂಜ ಎಲ್ರು ಇರ್ತಾರೆ. ಅರುಣ್ ತುಂಬಾ ಅಳ್ತಿರ್ತಾನೆ. ಅಲ್ಲಿಗೆ ರಂಗನಾಥ್ ಅವ್ರು ಬಂದು ಹೂ ಹಾರನ ಹಾಕಿ ಸಂತಾಪ ಸೂಚಿಸ್ತಾರೆ. ಅಲ್ಲಿಗೆ ಶ್ರುತಿನು ಬಂದು ಕನಕನ ಸಮಾಧಾನ ಮಾಡ್ತಾಳೆ. ನಂತರ ಅಲ್ಲಿಗೆ ಸೂರ್ಯ ಮೀನಾ ಬರ್ತಾರೆ. ಆಗ ಅಲ್ಲಿ ಸೇರಿರುವಂತ ಜನಗಳು ಸೂರ್ಯನ ನೋಡಿ, ಇದು ಇಲ್ಲಿ ಬರ್ತಿದ್ದಾನಲ್ಲ, ಇವ್ನ ಫ್ರೆಂಡೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಮಾತಾಡ್ಕೊಂತಿರ್ತಾರೆ. ಮೀನಾ ಸೂರ್ಯ ಒಳಗ್ ಬರುವಾಗ ಅರುಣ್ ಜೋರಾಗಿ ಕೂಗಾಡ್ತಾ, ನೀನ್ ಯಾಕೋ ಇಲ್ಲಿಗ್ ಬಂದೆ ಅಂತೇಳಿ ತಳ್ತಾನೆ. ನಮ್ಮ ಅಮ್ಮನ ಸಾಯಿಸ್ಬಿಟ್ಟು ಖುಷಿಯಿಂದ ಈಗ ಹೂಹಾರನ ತಗೊಂಡ್ ಬಂದಿದ್ಯಾ ಅಂತ ಅರುಣ್ ಕೇಳೋವಾಗ ಆಗ ಬೇರೊಬ್ಬ ವ್ಯಕ್ತಿ, ಏನಪ್ಪ ಅರುಣ್ ನೀನು ಬಂದವ್ರ ಹತ್ರ ಹೀಗ್ ಮಾತಾಡ್ತಿದ್ಯಾ, ಅವರು ಸಂತಾಪ ಸೂಚಿಸಕ್ಕೆ ತಾನೇ ಬಂದಿರೋದು ಅಂತಾರೆ. ಆಗ ಅರುಣ್, ನಮ್ಮಮ್ಮನ ಜೀವ ಹೋಗಿದ್ದೆ ಇವನಿಂದ ಅಂತಾನೆ. ಏನಪ್ಪ ನಡೆದಿರೋದು ಆಕ್ಸಿಡೆಂಟು, ಅದಕ್ಕೆ ಈ ಸೂರ್ಯನ ಮೇಲೆ ಆರೋಪ ಮಾಡಿದ್ರೆ ಹೇಗಪ್ಪ ಅಂತಾರೆ. ಅದು ಆಕ್ಸಿಡೆಂಟ್ ಅಲ್ಲ, ಅದು ಕೊಲೆ, ಅದನ್ನ ಮಾಡಿದ್ದೆ ಇವನು ನಮ್ಮಮ್ಮನ ನೋಡ್ಬಾರದು ಅಂತಾನೆ. ಆಗ ಶ್ರುತಿ, ಅರುಣ್ ನಿಮ್ ಸಿಚುಯೇಷನ್ ಏನು ಅಂತ ನಂಗೆ ಅರ್ಥ ಆಗುತ್ತೆ, ಅದಕ್ಕಾಗಿ ಸೂರ್ಯ ಅವ್ರಿಗೆ ಈಗ ಹೇಳಿದ್ರೆ ಹೇಗೆ, ಅವರು ನೋಡ್ಕೊಂಡು ಹೋಗ್ತಾರೆ ಅಂತಾಳೆ. ಆಗ ಅರುಣ್, ನೀವು ನೋಡಿದ್ರಲ್ಲ, ಇನ್ನು ಇಲ್ಲಿಂದ ಹೊರಡ್ಬೋದು ಅಂತಾನೆ. ಆಗ ಕುಸುಮ ಅವರು, ಅಂದ್ರೆ ನಿಮ್ ಕೋಪ ಏನಿದ್ರು ಅದನ್ನ ತೋರ್ಸಕ್ ಇದು ಸಮಯ ಅಲ್ಲ ಅಂತಾರೆ. ಆಗ ಅರುಣ್, ಮತ್ತೆ ಯಾವಾಗತ್ತೆ ಕೋಪ ಮಾಡ್ಕೋಬೇಕು, ಯಾವಾಗತ್ತೆ, ನಾನು ಮನುಷ್ಯನೇ ಅಲ್ವಾ, ನನ್ಗೂನು ಎಮೋಷನ್ಸ್ ಇದೆ, ನಾನಿನ್ನೂ ಸತ್ತಿಲ್ಲ ಅಂತಾನೆ. ಆಗ ರಂಗನಾಥ್ ಅವರು, ದುಃಖದ ಮನೆಯಲ್ಲಿ ಇದೆಲ್ಲ ಬೇಡಪ್ಪ, ಅವನು ಇಲ್ಲಿ ತೊಂದರೆ ಕೊಡಕ್ ಬಂದಿಲ್ಲ, ನಿನ್ ದುಃಖಕ್ಕೆ ಪಾಲ್ಗೊಳಕ್ ಬಂದಿದ್ದಾನೆ ಅಂತ ರಂಗನಾಥ್ ಅವ್ರು ಹೇಳುವಾಗ ಅರುಣ್ ಕೋಪದಿಂದ, ನಮ್ಮ ಅಮ್ಮನ್ಗೆ ಹೀಗಾಗೋದಿಕ್ಕೆ ಕಾರಣನೇ ನಿಮ್ ಮಗ ತಾನೆ, ನನ್ಗೆ ಇದ್ದಿದ್ದು ನಮ್ಮಮ್ಮ ಮಾತ್ರ, ಚಿಕ್ಕ ವಯಸ್ಸಿಂದ ನನ್ನನ್ನ ಕಷ್ಟಪಟ್ಟು ಸಾಕಿದ್ದಾರೆ, ಅವ್ರನ್ನ ಕೊನೆವರೆಗೂ ಸಂತೋಷವಾಗಿ ನೋಡ್ಕೋಬೇಕಂತ ಆಸೆ ಪಟ್ಟಿದ್ದೆ, ಆದ್ರೆ ಅದು ಯಾವತ್ತೂ ಆಗಲ್ಲ, ನನ್ ಸಂತೋಷಕ್ ಮಾತ್ರ ನಮ್ಮಮ್ಮ ಜೀವನ ಮಾಡ್ತಿದ್ರು, ಅವರಿಂದ ನನ್ನನ್ನ ದೂರ ಮಾಡಿದ್ದು ಇವನೇನೆ, ಹಾಗಂತ ಅರುಣ್ ಕೋಪ ಮಾಡ್ಕೊಂಡಿರ್ತಾನೆ. ಆಗ ರಂಗನಾಥ್ ಅವರು, ನೋಡಪ್ಪ ಅರುಣ್, ಆಕ್ಸಿಡೆಂಟ್ ಮಾಡಿದ್ದು ಚೇತನಪ್ಪ, ಸೂರ್ಯ ಅಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇವನ್ ಫ್ರೆಂಡ್ ತಾನೆ ಅವನು, ಇವನ್ ಹೇಳ್ಕೊಟ್ಟಿರೋದಕ್ಕೆ ಅವನು ಹಾಗೆ ಮಾಡಿರೋದು, ನಮ್ಮಮ್ಮನ ಕೊಂದಿರೋದು ಇವನೇನೆ ಅಂತಾನೆ ಅರುಣ್. ಆಗ ಸೂರ್ಯ, ಅರುಣ್, ಎತ್ತವ್ರನ್ನ ಕಳ್ಕೊಂಡಿರೋ ನೋವು ಸಾಧಾರಣ ನೋವಲ್ಲ, ನಿನ್ ಕಷ್ಟ ನನಗ್ ಗೊತ್ತು, ಇಲ್ಲಿ ಜಗಳ ಮಾಡಕ್ಕೋ ಸಮಸ್ಯೆ ಮಾಡಕ್ಕೋ ನಾನ್ ಬಂದಿಲ್ಲ, ಕೊನೆ ಬಾರಿ ಒಂದೇ ಒಂದ್ಸರಿ ಅವ್ರ ಮುಖ ನೋಡ್ತೀನಿ ಅಂತ ಸೂರ್ಯ ಹೇಳೋವಾಗ ಅರುಣ್, ನಮ್ಮಮ್ಮನ ಮುಖನ ನೀನ್ ಯಾಕೋ ನೋಡ್ಬೇಕು, ನಿನ್ ಫ್ರೆಂಡ್ ಕೇಳಿ ನಮ್ಮಮ್ಮನ ಕೊಂದ್ಬಿಟ್ಟು ಈಗ ಒಳ್ಳೆ ಒಂಥರ ನಾಟಕ ಮಾಡ್ತಿದ್ಯಾ ಅಂತಾನೆ. ಆಗ ರಂಗನಾಥ್ ಅವರು, ಕಾರು ಓಡಿಸ್ತಿದ್ದು ಸೂರ್ಯ ಅಲ್ಲಪ್ಪ, ಎಂತಿಗೆ ಕೋಪನ ಇವನ್ ಮೇಲೆ ತೋರಿಸ್ತಿದ್ಯಾ, ಕೊನೆ ಬಾರಿ ನೋಡ್ತಾನೆ, ಅದನ್ನ ಬೇಡ ಅಂತ ಹೇಳ್ಬಾರ್ದಪ್ಪ ಅಂತಾರೆ. ಆಗ ಅರುಣ್, ಸರಿ, ನಿಮ್ ಮೇಲೆ ನನ್ಗೆ ಮರ್ಯಾದೆ ಇದೆ, ಆದ್ರೆ ಇವನ್ಗೋಸ್ಕರ ನೀವು ಮಾತಾಡ್ಬೇಡಿ, ನನ್ ಮೇಲೆ ಸೇಡ್ ತೀರ್ಸ್ಕೊಳ್ಳಕ್ಕೆ ನೋಡ್ತಿದ್ದ, ಈಗ ಈ ತರ ಎಲ್ಲ ಮಾಡಿದಾನೆ ಅಂತಾನೆ ಅರುಣ್. ಆಗ ಮೀನಾ, ಯಾಕೆ ಅರುಣ್ ಅವ್ರೆ ಸುಮ್ನೆ ಇವ್ರ ಮೇಲೆ ಆರೋಪ ಮಾಡ್ತಿದ್ದೀರಾ, ಅವ್ರು ಆತರ ಎಲ್ಲ ಅನ್ಕೊಳ್ಳೋದಿಲ್ಲ, ಅವ್ರು ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಅನ್ಕೊಂತಾರೆ ಅಂತಾಳೆ. ಆಗ ಅರುಣ್, ನೀವ್ ಬೇಕಾದ್ರೆ ಇವನನ್ನ ನಂಬೋದು, ನನಗ್ ಗೊತ್ತು, ಇವನ್ ಬಗ್ಗೆ ಚೆನ್ನಾಗ್ ಗೊತ್ತು ಅಂತಾನೆ. ಅಳಿಯಂದ್ರೆ ಏನಿದ್ರು ಆಮೇಲೆ ಮಾತಾಡೋಣ, ಈಗ ಅವ್ರು ಮುಖ ನೋಡ್ಕೊಂಡು ಹೋಗ್ಲಿ ಅಂತ ಕುಸುಮರು ಹೇಳೋವಾಗ, ಹೌದು ರೀ, ಕೊನೆ ಸಲ ಅತ್ತೆ ಮುಖನ ನೋಡ್ಕೊಂಡು ಹೋಗ್ಲಿ ಅಂತ ಕನಕ ಹೇಳೋವಾಗ ಅರುಣ್ ಕನಕನ್ನ ಕೋಪದಿಂದ ನೋಡ್ತಿರ್ತಾನೆ. ಸರಿ, ನಿಮ್ಮ ಅಕ್ಕ ಬೇಕಾದ್ರೆ ಬಂದ್ ಮುಖನ ನೋಡಕ್ ಹೇಳು, ಆದ್ರೆ ಅವ್ನ್ ಮಾತ್ರ ನಮ್ಮ ಅಮ್ಮನ್ ಮುಖನ ನೋಡ್ಬಾರ್ದು, ಅವನನ್ನ ಹಾಗೆ ಹೋಗಕ್ ಹೇಳು ಅಂತಾನೆ. ಅರುಣ್, ಅರ್ಥ ಮಾಡ್ಕೋ, ಇದೊಂದ್ಸಲ ಅಂತ ಸೂರ್ಯ ಕೇಳ್ಕೊಳ್ಳೋವಾಗ ಅರುಣ್, ಈಗ ನೀನ್ ಇಲ್ಲಿಂದ ಹೋಗಲ್ಲ ಅಂತ ಅನ್ಕೋ, ಇದೇ ಜಾಗದಲ್ಲಿ ಇನ್ನೊಂದ್ ಸಾವಾಗುತ್ತೆ ಅಂತಾನೆ. ಏನ್ ಅರುಣ್ ಅವ್ರೆ ನೀವ್ ಈಗೆಲ್ಲ ಮಾತಾಡ್ತಿದ್ದೀರಾ ಅಂತ ಮೀನಾ ಕೇಳೋವಾಗ ಸೂರ್ಯ, ಬೇಡ ಮೀನಾ, ಈಗ ಅವ್ರಿರೋ ಪರಿಸ್ಥಿತಿನಲ್ಲಿ ಏನೋ ಅರ್ಥ ಮಾಡ್ಕೊಳ್ಳಲ್ಲ, ನಾವಿಲ್ಲಿ ಅವ್ರಿಗೆ ತೊಂದರೆ ಕೊಡೋದ್ ಬೇಡ, ಬಾ ಹೋಗೋಣ ಅಂತ ಹೇಳಿ ತಂದಿರೋ ಹೂ ಮಾಲೆನ ಚೇರ್ ಮೇಲಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಅರುಣ್ ಆ ಹೂ ಹಾರನ ಎತ್ತಿ ಬಿಸಾಡ್ತಾನೆ. ಆಗ ಕುಸುಮ ಅವರು ಇದನ್ನೆಲ್ಲ ನೋಡಿ ಜೋರಾಗಿ ಅಳ್ತಾ ಫೀಲ್ ಮಾಡ್ಕೊಂತಿರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.